ಅಲ್ಲ, ಈಗ ಇದೇ ರೀತಿ 25 ಜನ ದೇಶ ಬಿಟ್ಟು ಹೋಗಿದ್ದಾರೆ. ಇದೇ ರೀತಿ 25 ಜನ 50,000 ಕೋಟಿ ಟೋಪಿ ಹಾಕಿ ದೇಶ ಬಿಟ್ಟು ಹೋಗಿದ್ದಾರೆ. ಅದ್ರಾಗ 12 ಜನ ಗುಜರಾತಿಗಳಿದ್ದಾರೆ. ಇನ್ನಾದರೂ ಒಬ್ಬರನ್ನ ಕರ್ಕೊಂಬಂದಿಲ್ಲ. ಪ್ರಜ್ವಲ್ ರೇವಣ್ಣ ಅವರು ಏನು ಹೊರಗಡೆ ಹೋಗಿದ್ದಾರೆ, ಅದಕ್ಕೆ ಇಂಟರ್ನ್ಯಾಷನಲ್ ರೂಲ್ಸ್ಗಳು ಬರ್ತವೆ. ಇಂಟರ್ಪೋಲ್ ಅಂತ ಇರ್ತದೆ, ಲುಕ್ಔಟ್ ಸರ್ಕ್ಯುಲರ್ ಅಂತ ಹೇಳ್ತಾರೆ. ಲುಕ್ಔಟ್ ಸರ್ಕ್ಯುಲರ್ ಮೊದಲೇ ಜಾರಿ ಆಗಿದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇಟ್ಸ್ ಕಾಲ್ಡ್ ಎಸ್ ಲುಕ್ಔಟ್ ಸರ್ಕ್ಯುಲರ್ ಅಂತ ಹೇಳ್ತಾರೆ. ಲುಕ್ಔಟ್ ಸರ್ಕ್ಯುಲರು ಜಾರಿ ಮಾಡ್ತಕ್ಕಂಥದ್ದು ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಯೂಶಲಿ ನನ್ನ ಪ್ರಕಾರ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟು. ನಾವು ಬ್ಲೇಮ್ ಗೇಮ್ ಮಾಡೋದು ಬೇಡ. ಈಗ SIT ಆಲ್ರೆಡಿ ಮಾಡಾಗಿದೆ, ಸರ್ಕಾರ ಕ್ರಮ ತಗೊಳ್ತದೆ. ಖಂಡಿತವಾಗ್ಲೂ ಏನು ದಾಖಲಾತಿಗಳು ಏನು ಸಿಗುತ್ತೆ ಅದರ ಮೇಲೆ ಸಂಪೂರ್ಣವಾಗಿ ನಮ್ಮ ಸರ್ಕಾರ ಕ್ರಮ ತಗೊಳ್ತದೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲರಿ, ಯಾಕಂದರೆ ಇದು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇದು ಎಲ್ಲರ ಸಾರ್ವಜನಿಕರ ಹಿತದೃಷ್ಟಿಯಿಂದಕ್ಕಿಂತ ಜಾಸ್ತಿ ಇವತ್ತೇನು ನನ್ನ ವೈಯಕ್ತಿಕ ಅಭಿಪ್ರಾಯ, ಈ ಹೆಣ್ಮಕ್ಳ ಬಗ್ಗೆ ಏನು ತೋರಿಸ್ತಾ ಇದ್ದಾರೆ, ವಿಶೇಷವಾಗಿ ಸೋಷಿಯಲ್ ಮೀಡಿಯಾದವರು, ದಯಮಾಡಿ ಅದನ್ನು ನಿಂದಿರಿಸಬೇಕು. ಇನ್ನು ಉಳ್ಕಿದ್ದೆಲ್ಲ ಕಾನೂನು ಪ್ರಕಾರ ಖಂಡಿತವಾಗಿ ಕ್ರಮ ತಗೊಳ್ತೀವಿ. ನನಗೆ ಗೊತ್ತಿಲ್ಲ, ಈ ಥರದ್ದು ನಾವು ಯಾವತ್ತೂ ಕಮೆಂಟ್ ಮಾಡಿಲ್ಲ, ಮಾಡೋಕೆ ಹೋಗೋದಿಲ್ಲ. ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಅಲ್ರಿ, ಅದೇ ಹೇಳ್ತಿರೋದು, ಅಡ್ಗಾಲ್ ಕಾಂಗ್ರೆಸ್ ಆಗಿದೆ ಅಂತ ಹೇಳ್ತೀವಿ. 70 ವರ್ಷ ನಾವು ಅಡ್ಗಾಲ್ ಹಾಕಿದ್ದೀವಿ. ಮೋದಿ ಸಾಹೇಬ್ರು ಭಾರಿ ಪವರ್ಫುಲ್ ರೀ. ಏನು ಕಾಲು ಹಾಕಿದ್ರು ಹಂಗೆ ಕಾಲೇ ಒದ್ಬಿಟ್ರೆ ಹಂಗೆ ಕಿತ್ಕೊಂಡು ಹೋಗ್ಬಿಡ್ತೈತೆ. ಮೋದಿ ಸಾಹೇಬ್ರು ಆಯಿತು ನುಮ್ಕಿನೇ. ಇಫ್ ಮೋದಿ ಸಾಹೇಬ್ರಿದ್ರೆ ರಷ್ಯಾ ಯುಕ್ರೇನ್ ವಾರ್ ನಿಂದಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಮೋದಿ ಸಾಹೇಬ್ರು ಕಾಂಗ್ರೆಸ್ ಕಾಲು ಅಡ್ಗಾಲ್ ಹಾಕಿದ್ರೆ ಏನಾಗ್ತದೆ? ಜೋಶಿ ಸಾಹೇಬ್ರು ಕೇಳ್ರಲ್ಲ. ಅಂದರೆ ಕಾಂಗ್ರೆಸ್ ಅಡ್ಗಾಲ್ ಹಾಕಿದ್ರೆ ಇವ್ರು ತೆಗೆಯೋಕ್ಕಾಗಲ್ಲ ಶಕ್ತಿ ಇದೆಯಾ ಅಂದರೆ ಮೋದಿ ಸಾಹೇಬರಿಗೆ ಶಕ್ತಿ ಇಲ್ಲ ಅಂತ ಒಪ್ಕೊಳ್ತಾರೆ ಅವರು. ಪ್ರಹ್ಲಾದ್ ಜೋಶಿ ಅವರು ಒಪ್ಕೊಳ್ತಾರೆ ಇದನ್ನ, ಈ ಮಾತನ್ನ. ಕೇಂದ್ರದಲ್ಲಿ ಅವರೇ ಅಧಿಕಾರದಲ್ಲಿದ್ದರು, ರಾಜ್ಯದಲ್ಲಿ ಅವರೇ ಅಧಿಕಾರದಲ್ಲಿದ್ದರು. ಇನ್ನಾದರೂ ಸುಳ್ಳು ಹೇಳೋದು ಬಿಡಬೇಕು. ಈಗ ಆಗಿಲ್ಲ, ಕೆಲವು ಸಂದರ್ಭದಲ್ಲಿ ಅದು ಒಪ್ಕೊಳ್ಳೋಣ. ಕಾಂಗ್ರೆಸ್ ಮೇಲೆ ಯಾಕೆ ಹೇಳ್ಬೇಕು? 10 ವರ್ಷ ನೀವೇ ಅಧಿಕಾರದಲ್ಲಿದ್ರಲ್ಲ ಕೇಂದ್ರದಲ್ಲಿ. ಚುಟುಕಿ ಹೊಡೆದ್ರೆ ಮೋದಿ ಸಾಹೇಬ್ರು ಏನು ಬೇಕಿದ್ದು ಮಾಡ್ಬಿಡ್ಬೋದು. ನೋಡ್ರಿ, ಸಾಲ ಮಾಡ್ಯಾರ ಹೆಂಗೆ? 10 ವರ್ಷದಲ್ಲಿ 168 ಲಕ್ಷ ಕೋಟಿ ಸಾಲ ಮಾಡ್ಯಾರ. ಈ ತರ ಚುಟುಕಿ ಹೊಡೆದ ಮೋದಿ ಸಾಹೇಬ್ರು ಏನನ್ನ ಮಾಡಬಹುದು? ಅದಕ್ಕೇನು ದೊಡ್ಡದಿದೆ ನೋಡ್ರಿ. 58 ರೂಪಾಯಿ ಡಾಲರ್ 84 ರೂಪಾಯಿ ಮಾಡ್ಯಾರ. 27,000 ಬಂಗಾರ ಇರ್ತಕ್ಕಂಥದ್ದು 77,000 ರೂಪಾಯಿ ಮಾಡಿದ್ದಾರೆ. ಮೋದಿ ಸಾಹೇಬ್ರು ಚುಟುಕಿ ಹೊಡೆದ್ರೆ ಏನನ್ನ ಮಾಡಬಹುದು? ಇದು ಮಾದಾಯ ವಿಷಯ ಮಾಡೋಕ್ಕಾಗಲ್ಲ ಅವ್ರ ಕೈಲೇ. ಹೇಳ್ಬಿಡ್ರಿ, ಮೋದಿ ಸಾಹೇಬ್ರ ಕೈಲಿ ಆಗಿಲ್ಲ, ಕಾಂಗ್ರೆಸ್ ಅಡ್ಗಾಲ್ ಹಾಕಿದ್ಕೆ ನಮ್ಗೆ ಆಗಿಲ್ಲ ಅಂತ ಹೇಳ್ಬಿಡ್ರಿ, ಒಪ್ಕೊಳ್ತೀವಿ. ಅಧಿಕಾರ ನಿಮ್ದೇ. 10 ವರ್ಷ ನೀವೇ ಆಡಳಿತದಲ್ಲಿದ್ದೀರಿ, ರಾಜ್ಯದಲ್ಲಿ ನೀವೇ ಇದ್ದೀರಿ. ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಯಾರು ಕೊಡಬೇಕು? ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಯಾರು ಕೊಡಬೇಕು? ಮೋದಿ ಸಾಹೇಬ್ರು ತಾನೇ ಕೊಡಬೇಕು. ಅದಕ್ಕೆ ಇದೇ ಸುಳ್ಳು ಹೇಳಿ 10 ವರ್ಷ ಹೋಗಿದೆ. ಇಲ್ಲೇ ನೋಡಿ ರಿಸಲ್ಟ್. ಮೋದಿ ಸಾಹೇಬ್ರದ್ದು ರಿಸಲ್ಟ್ ಇಲ್ಲಿದೆ. 10 ವರ್ಷದ ಅವಧಿಯಲ್ಲಿ ಮೋದಿ ಸಾಹೇಬ್ರ ರಿಸಲ್ಟ್ ಇಲ್ಲಿದೆ. ಇದನ್ನ ಜಾಸ್ತಿ ಜನಕ್ಕೆ ಮುಟ್ಟಿಸಬೇಕು. ಮಾಧ್ಯಮದವರು ನೀವು ನಮಗೆ ಸಹಾಯ ಮಾಡಬೇಕು. ಇದ್ರ ಬಗ್ಗೆ ಜಾಸ್ತಿ ಡಿಬೇಟ್ ಆದರೆ ದೇಶಕ್ಕೆ ಗುರ್ತಾಗತ್ತೆ ಎಷ್ಟು ಸಾಲ ಆಗಿದೆ ಅನ್ನೋದಕ್ಕೆ ಒಂದು ನಿಮಗೆ ಮನವಿ ಕೂಡ ಮಾಡ್ಕೊಳ್ತೀವಿ. ಅಲ್ರಿ, ಈಗ